ನಿನ್ನೆ ವಿಡಿಯೋನ ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀವ್ರಿ. ಮತ್ತು ಇದು ಕವಿತಾ ನಾವು 1,00,000 ರೂಪಾಯಿ ತೊಗೋತೀವಿ ನೀವು. ಮತ್ತು ಒಳಗೆ ಹೋದ್ರೆ ಎಲ್ಲಾರ್ದು ಒಂದ ಮಾತಾತಂದ್ರೆ ಹೆಂಗೆ ಕೊಡ್ತಾನೆ ಇಲ್ಲ ನೋಡತ್ತಿನ್ನ. ಒಂದ ಮಾತಂದ್ರೆ ಹೆಂಗೆ ಸತ್ತಕ್ಕ ಅದನ್ನ ಈಗ ಎಲ್ಲರೂ ಬರೀ ಎಮ್ಮಿದ ಕಾರಣ ಹೇಳಿದೆವು ಅಂದ್ರೆ ಅದನ್ನ ಎಲ್ಲ ಒಮ್ಮೆ ಕೊಡ್ತಾನೆ ಇಲ್ಲೋ ಅಂತನ್ನ. ಅಂದ್ರೆ ಎಲ್ಲರೂ ಎಮ್ಮಿನ ತೊಗೊಳಾರದಿರಿ ಸರ್, ಅದಕ್ಕೆ 1,00,000 ರೂಪಾಯಿ ಬೇಕಾಗ್ಯಾವ್ರಿ. ಎಮ್ಮಿ ರೇಟ್ 1,00,000 ತನ ಅದಾವ ಬಿಡು. ಅಟ್ಟು ತುಟ್ಟು ಎಮ್ಮಿ ಇದಾವನಂದ್ರೆ ಇಲ್ಲಿ ನಾವು ದಿನ 15 ಲೀಟ್ರ್ ಹಾಲು ಹಿಂಡು ಅಂತ ತೊಗೊಳಾರದೀವಿ. ಹಂಗೆ ಹಿಂಗೆ ಏನಾರ ಹೇಳಕ್ಕೆ ಬಂದಿತ್ತು. ಕರೆ ಎಲ್ಲರೂ ಎಮ್ಮಿನ ತೊಗೊಳಾರದೀವಿ ಅಂದ್ರೆ ಸಂಘ ನಂಬೇಕಲ್ಲಕ್ಕ ಕೈತಾ. ನಂಬಲ್ಲ ಅವ್ರು ಮಂದಿ ದೇವ್ರು ನಂಬುವಲ್ತಾನೆ. ಏನು ನಮ್ಮ ಇಷ್ಟ ಅಲ್ಲ, ನಾವು ಸಂಘ ತುಂಬ್ಕೋದಿಲ್ಲ ಕರೆಕ್ಟಾ. ಯಾವತ್ತು ನಾವು 6 ಜನದಾಗ ಆಕೆ ನಿರ್ಮಲಕ್ಕೆ ಪಾಪ ಅದಕ್ಕೂ ಆರಾಮಿಲ್ಲ, ಆಕೆಯನ್ನು ತಗೊಳಂಗೂ ಇಲ್ಲಂದಳು. ಆದರೆ ನಾವು ಯಾವತ್ತೂ ₹1 ಒಂದಿನೂ ಹಿಂದೆ ಮುಂದೆ ಮಾಡಿಲ್ಲ. ಎಲ್ಲರೂ ತುಂಬ್ಕೋತ ಬಂದೀವಿ. ಇನ್ನೇನ ಬರಾಕೆ ಒಂದಿಟ್ಟು ತಡ ಆಗೈತಟ್ಟೆ. ಯಾಕೆ ಕೊಡಂಗಿಲ್ಲ ನಾವು ನೋಡ್ತಾ ನಡೀನಿ, ಜಗಳ ತೆಗಿಲ್ಲ. ನೀನು ತಡಿ ಕೈತಾ. ಶಾಂತ ಹೇಳ್ದಂಗೆ ಬರೋಬ್ಬರಿ ಐತಿ. ಮತ್ತು ಅವಾಗ ಮುಂದೆ ಮಂಡ್ ಹಚ್ಕೊಂಡು ಕುಂಡ್ರದು ಬೇಡ. ಒಂದು ಕೆಲಸ ಮಾಡೋಣ, ಒಂದಿಬ್ಬರು ಹುಡುಗರು ಸಾಲಿದ ಫೀಸ್ ಕಟ್ಟೋದೈತಿ ಹೇಳ್ಬಿಡೋಣ ಸುಮ್ಮ. ಅಂದ್ರೆ ಈ ದೊಡ್ಡ ಸಾಲಿಗೆ ಹಾಗಾಕತ್ತೀವ್ರಿ. ಹಾಗಾಗಿ ಹುಡುಗರು ಸಾಲಿದ ಫೀಸ್ ಒಂದಿಟ್ಟು ಐತಿ. ಮತ್ತು ಇವ್ರ ದನಗಳು ತೊಗೊಳಾರ್ದಾರೆ. ಹಿಂಗೆ ಒಬ್ಬರು 4 ಒಬ್ರೊಂದು ಬೇರೆ ಒಬ್ರೊಂದು ಬೇರೆ ಹಿಂಗೆ ಹೇಳಿದೀವಿ ಅಂದ್ರೆ ಕೊಡ್ತಾನವ. ಹೌದೇವಾ, ಹಂಗೆ ಈಗೆಲ್ಲ ನಾವು ಈಗ ಮಾತಾಡ್ಕೊಂಡು ಹೋಗುದು ಚಲೋ. ಯಾಕೆ ಹೇಳು, ನಾವು ಈಗೆಲ್ಲ ಎಮ್ಗಳು ತೊಗೋತೀವಿ ಅಂತ ಹೇಳಿ ಒಳಗೆ ಹೋಗ್ದೀವಿ. ಎಲ್ಲರೂ ಒಂದಂದ್ರೆ ಏನೋ ನಾಟಕ ಮಾಡಕತ್ತಾವಿ ಹೆಂಗಸಿರತ್ತೆ ಅಂದು ಬಿಡ್ತಾರೆ ಅವ್ರು. ಯಾಕೆ ಹೇಳು, ನಮ್ಮ ಮನೆ ತಕ್ಕ ಇಲ್ಲಿ ನಮ್ಮ ತವ್ರ ಮನ್ಯಾಗ ಹಂಗಾಗಿತ್ತಲ್ಲ ಅವ್ವ. ಹಂಗಾಗಿದ್ಕನ ಮತ್ತು ಎಲ್ಲರೂ ಒಂದೇ ಥರ ಹೇಳಿಬಿಟ್ಟಾರೆ ಸಂಘನಾಗಲ್ಲಿ. ಯಾಕೆ ತಗೊಳಗೆ ಹೋದಾಗ ಅವರು ಕೊಡುವಿಲ್ಲತ್ತೆ ಸಂಘ ಕ್ಯಾನ್ಸಲ್ ಮಾಡಿಬಿಟ್ರು ಅವ್ರು. ಮತ್ತು ಹಂಗೇನ್ರಿ ನಮ್ಮದು ಮಾಡಿದ್ರೆ ಹೆಂಗೆ ಮಾಡೋದು ಮತ್ತೆ. ಅದಕ್ಕೆ ಎಲ್ಲರೂ ಬೇರೆ ಬೇರೆ ನೆಪ ಹೇಳ್ಕೊರಿ ನೋಡು. ಬೇರೆ ಬೇರೆ ನೆಪ ಅಂದ್ರೆ ಯಾವ್ದ್ಯಾವ್ದು ಹೇಳೋದವ. ಒಂದೇ ಕೆಲಸ ಮಾಡು, ನನಗೆ ಆರಾಮ ಇಲ್ಲ ನಮ್ಮ ಅಣ್ಣನವ್ರಿಗೆ, ಅದಕ್ಕೆ ತೋರ್ಸಕ್ಕೆ ಜರದ ಮುಂದಕ್ಕೆ ದವಾಖಾನಿಗೆ ಹೋಗೋದೈತ್ರಿ. ಅದಕ್ಕೆ ನಮಗೆ ರೊಕ್ಕ ಬಿದ್ದಾವು. ಅದಕ್ಕೆ ನಾ ಸಂಘ ತೆಗಿಲಾಕತ್ತೀನಿ ಅಂತ ನಾ ಹೇಳ್ತೇನೆ. ಅಂಟೆ ಪಾತಕ್ಕ ನೀ ಏನು ಹೇಳ್ತೀಯ? ನಾನು ನಮ್ಮ ಮನೆಯವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಮಗೆ ದುಡ್ಡು ಬೇಕು ಅಂತ ಹೇಳ್ತೀನಿ. ಹಾಂ ಜಬರ್ದಸ್ತ್ ಐತೆ ನಿಂದು ಐಡಿಯಾ. ಇರಲಿಲ್ಲ ಅದನ್ನೇ ಹೇಳಿ ಶಾಂತಕ್ಕ. ನಾ ಏನು ಹೇಳ್ಯವ, ನಾ ಅದ ಎಮ್ಮಿದ ಹೇಳ್ತೀನವ. ನನ್ನ ಬಾಡಿ ಆಕಾರ ನೋಡ್ರಿ ನನಗೆ. ನಾ ಅದನ್ನು ಬಿಟ್ರೆ ಮತ್ತೇನು ಹೇಳೋಕ್ಕಾಗ್ತೈತಿ ಹೇಳ್ರಿವ. ನೀವೇ ಯಾವ್ದಾರು ಬೇರೆ ಬೇರೆ ಹೇಳ್ಕೊರಿ. ನಾ ಎಮ್ಮಿನ ತೊಗೊಳಕಿದ್ದೀನಿ ಅಂತ ಹೇಳ್ತೀನಿ ನೋಡು. ಆತ ಅದನ್ನ ಹೇಳಿ. ನೀವು ಒಟ್ಟು ಎಮ್ಮಿ ಬಿಟ್ಟು ಹೊರಗೆ ಹೋಗಬೇಡಿ. ನೀವು ಒಟ್ಟು ಎಮ್ಮಿ ಗುಂಗ್ನಾಗ ಇರ್ನಿ. ಹಂಗ್ಯಾಕತಿ ವಾ, ಎಲ್ಲಿ ಬಂದ್ರು ಒಟ್ಟು ಹಸೆ ಮಾಡೋದು ಕಾಮಿಡಿ ಮಾಡೋದು ಬಿಡಂಗಿಲ್ಲ ನೋಡಿ. ನೀ ಏನು ಹೇಳ್ತೀಯ ಕವಿತಾ ಸಹಿತ? ಮತ್ತು ರಾಣಿ ನೀ ಏನು ಹೇಳ್ತೀಯ? ನಾ ಅದೆಲ್ಲ ಸಾಲಿ ಹುಡುಗರ ಫೀಸ್ ತುಂಬೋದೈತ್ರಿ. 55,000 ರೂಪಾಯಿ ಐತ್ರಿ. 2 ಹುಡುಗರ ಫೀಸ್ ತುಂಬೋದೈತಿ. ಅದಕ್ಕೆ ನಮಗೆ ಸಂಘ ಬೇಕಾಗೈತಿ ಅಂತ ಹೇಳ್ತಾನೆ. ನೀನು ಅದ್ರಾಗ ಇರಿ. ನೀನು ಅದನ್ನು ಬಿಟ್ಟು ಹೊರಗೆ ಬರ್ಬೇಡ. ಬೇರೆದೇನು ಹೊಸ ಐಡಿಯಾ ತೆರೆಯಾಗ ಹೊಳಂಗೆ ಇಲ್ಲ ನೋಡಿ ಎಲ್ಲಕ್ಕೂ. ನೀನ ಸರಿ. ನಾನು ನಮ್ಮ ಮನೆಯವ್ರ ಇದು ಹೊಲದಾಗ ಏನೋ ಕಬ್ಬಾದು ಹಾಕಾರ ಅದಾರ್ರಿ. ಅದಕ್ಕೆ ಹೊಲದ ಕೆಲಸ ಸಲುವಾಗಿ ಬೇಕಾಗೈತೆ ಅಂತ ಹೇಳ್ತಾನೆ. ಆತಾತ, ನೀ ಅದನ್ನು ಹೇಳು. ಮತ್ತು ರಾಣಿ ನೀನು? ನಾ ಏನವ ಇದ್ದಿದ್ದ ಬಂಗಾರ ತೊಗೊಳಕಿದ್ದೀನಿ ಅಂತ ಹೇಳ್ತೀನಿ. ಮತ್ತು ಯಾವ ತಲೆಯಾಗ ಹೊಳಿವಲ್ತೆ ಯಾವ್ದಾರು ಹೇಳ್ರಿ ಕಡೆ. ನೀನು ಹೊಸದ ಅರ್ಬಿ ಅಂಗಡಿ ಇಡಕ್ಕಿದ್ದೀನಿ ರೀ ಮನ್ಯಾಗ. ಅದ್ರ ಸಲುವಾಗೆ ಬೇಕಾಗಿತ್ತು ಹೇಳಿ. ಎಲ್ಲರೂ ಒಂದೊಂದು ಹೇಳೋದು ಬೇಡ, ನೀ ಎಲ್ಲರೂ ಬೇರೆ ಬೇರೆ ಹೇಳಿ. ನಿನ್ನೊಂದು ಒಂದಾಗೋದು ಬೇಡ. ಅದಕ್ಕೆ ನಾವು ಹೊಸ ಅರ್ಬಿ ಅಂಗಡಿ ಇಡಕ್ಕಿದ್ದೀನಿ ರೀ ಮನ್ಯಾಗ. ಅದ್ರ ಸಲುವಾಗಿ ನಮಗೆ ದುಡ್ಡು ಬೇಕಾಗ್ಯಾವತ್ತು ಹೇಳ್ಬಿಡು. ಬರೋಬ್ಬರಿ ಐತಿಲ್ಲ ಶಾಂತಕ್ಕ? ಹಾಂ ಬರೋಬ್ಬರಿ ಐತಳ. ಆತು ನೋಡಿ, ಎಲ್ಲರದು ಆತಿಲ್ಲ. ಮತ್ತು ನಿಂದ ದವಾಖಾನೆ ಅತ್ತಕ್ಕ, ನಿಂದ ಇದು ಏನ ಬಿಸ್ನೆಸ್, ನಂದು ಎಮ್ಮಿ, ಮತ್ತು ಕವಿತಾ ನಿಂದ ಸಾಲಿ ಹುಡುಗರು ಫೀಸ್, ಮತ್ತು ಸವಿ ನಿಂದ್ಯಾನ ಏನೋ ಹೇಳ್ತಿಲ್ಲಕ್ಕ. ನೀನು ತಲೆಗೆ ಹೋತ್ ನೋಡವ. ಏನು ಹೇಳ್ತಿ ನಿಂದ? ಇದು ಮನೆ ಹೊಲದಾಗ ಪೀಕ್ ಏನದಾರ ಅದಕ್ಕೆ ಹೊಲ್ದಾಗ ಕೆಲಸ ಮಾಡೋ ಸಲುವಾಗಿ ಏನು ಕಬ್ಬ ಹಚ್ಚಿದೆಯಲ್ಲ. ಹೊಲ್ದಾಗ ಕಬ್ಬ ಹಚ್ಚೋ ಸಲುವಾಗಿ ನಿಂದು. ಮತ್ತು ನಿಂದೇನೈತಿ ರಾಣಿ ಇದು ಏನವ ನಿಂದ ಅರ್ಬಿ ಅಂಗಡಿ. ಎಲ್ಲರೂ ಒಂದೊಂದು ಐತೆ ನೋಡ, ನೆನ್ಪಿಟ್ಕೊರ. ಆಮೇಲೆ ನಂದು ನೀ ಹೇಳು, ನಿಂದು ನಾ ಹೇಳು. ಅಲ್ಲ ಬಿಲ್ಲಿ ಆಗೋದು ಮೇಲೆ ಮಾಸ್ತರ್ ಸರ್ ಮುಂದೆ ಮೊದಲ ನಾಡಂದ್ರೆ ನಾಡು ನೀಸದ ನಾವು ಅದಕ್ಕೆ ಹಂಗಾರೆ ನಡ್ರಿ. ಹಂಗಾರೆ ಏನು ಒಳಗೆ ಶಾಂತಕ ನೀನೇ ಮಾತಾಡವ. ಮಾಸ್ತರ್ ಜೋಡಿ ನೀನೇ ಮಾತಾಡಿ ಸರ್ ಜೋಡು. ಎಲ್ಲಕ್ಕೂ ನಾನು ಮುಂದೆ ಮಾಡ್ರಿ ಇರುವಾಗಲೇ ಕಡೆ. ಸರ ನಮಸ್ತೆ ಸರ್. ನಮಸ್ಕಾರ ರೀ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದಿದ್ದೀರಿ? ಹ್ಞೂ ರೀ ಸರ್, ಎಲ್ಲ ತೊಗೊಂಬಂದೀವಿ. ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಂಬಿಡ್ರಿ. ಎಲ್ಲ ಕರೆಕ್ಟ್ ಐತಿಲ್ಲ ನೋಡಿರಿ. ನಿಮ್ಮ 6 ಜನರಿಗೆ ಲೋನ್ ಬೇಕಾಗಿತ್ತು. ನಿರ್ಮಲಾ ಅಕ್ಕವ್ರಿಗೆ ಬ್ಯಾಡೇನ್ರಿ? ಹೌದು ರೀ, ಆಕಿಗೆ ಕೇಳ್ತೀವಿ ರೀ, ಬ್ಯಾಡ ತಂದಿಡ್ರಿ. ಮತ್ತು ಆಕಿಗೆ ಆರಾಮ ಭೀ ಇಲ್ರಿ, ಮತ್ತು ಆಕಿಗೆ ಬ್ಯಾಡತ್ರಿ ಸಂಘ.
ಈಗ ಅದಕ್ಕೆ ಇನ್ನು ಮುಂದಿನ ವಾರದಲ್ಲ ಯಾವಾಗಾರ ಮತ್ತೊಮ್ಮೆ ಕೊಳಂಬಿದ್ದ ನೋಡ್ತಾಳತ್ರಿ. ಹಾಗಾಗಿ ಬ್ಯಾಡ ತಂದಳ್ರಿ. ನಾವು 6 ಜನ ಅದೀವ್ರಿ, ನಮಗೆ 6 ಜನದಷ್ಟು 1,00,000 ರೂಪಾಯಿ ಬೇಕು ನೋಡ್ರಿ ಸರ್. ಹೌದ್ರಿ, ಆಯ್ತು ರೀ. ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ರಿ, ನಾನು ನಿಮ್ಗೆ ಚೆಕ್ ಮಾಡಿ ಹೇಳ್ತೇನೆ ರೀ. ಹಾಂ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಅದಾವ್ರಿ. ಮತ್ತು ಎದಕ್ಕೆ ಬೇಕ್ರಿ ನಿಮ್ಗೆ ಜರ ಹೇಳಿಬಿಟ್ರಿ ಅಂದ್ರೆ ನಾವು ಅದನ್ನು ನಮ್ಮ ಹೆಡ್ ಸರ್ ಅದಾರಲ್ಲ, ಮೇನ್ ಸರ್ ಇರ್ತಾರೆ ರೀ, ಅವ್ರಿಗೆ ಹೇಳಿ ಲೋನ್ ಬಗ್ಗೆ ಮಾತಾಡ್ತೇನೆ ರೀ. ಹೇಳ್ರಿ ಜಯಕ್ಕ ಅವ್ರಿ, ನಿಮ್ಗೆ ಯಾಕೆ ಲೋನ್ ಬೇಕ್ರಿ? ಸರ, ನಮಗೆ ಒಟ್ಟು ನೋಡ್ರಿ ಆರಾಮಿಲ್ಲ ಆಗೈತೆ ರೀ ನಮ್ಮ ಮನೆಯವ್ರಿಗೆ, ನಮ್ಮ ಮನ್ಯಾಗ. ಹಾಗಾಗಿ ಸ್ವಲ್ಪ ದವಾಖಾನೆ ಮುಂದೆ ಹೋಗೋದೈತಿ ಅಂತ ಹೇಳ್ಯಾರ್ರಿ. ಮಿರಜಕ್ಕೆ ದವಾಖಾನೆಗೆ ಹೋಗೋದೈತಿ ರೀ. ಇಲ್ಲಿ ಅದ್ನಾಗ ಯಾವ ದವಾಖಾನೆ ಅದಾವ್ರಿ, ಆದ್ರೆ ಜರ ಮುಂದೆ ಹೋಗುತ್ತೆ ಅದ್ನಾಗ ಬರೆದು ಕೊಟ್ಟಾರ್ರಿ. ಅದಕ್ಕೆ ನಾವು ಮುಂದೆ ದವಾಖಾನೆ ಹೋಗಾರದೀರಿ. ದವಾಖಾನೆ ಸಲಾಗ ಬೇಕಾಗ್ಯಾವ್ರಿ ಸರ್. ಈ ಸಂಘ ಬಂದ್ರಪ್ಲೆ ದವಾಖಾನೆ ಹೋಗೋದೈತಿ ನೋಡ್ರಿ. ಆಪ್ರೇಷನ್ಗಳು ಹೇಳ್ಯಾರ್ರಿ, ಅದಕ್ಕೆ ರೀ. ಓ ಹೌದ್ರಿ, ಆಯ್ತು ರೀ. ಪಾತಕವ್ರು ನಿಮ್ಗೆ ಯಾಕ್ರಿ ಬೇಕ್ರಿ ಸಂಘ? ಸರ, ನಮ್ಮದಕ್ಕೆ ನಮ್ಮ ಮನೆಯವರು ಬಿಸ್ನೆಸ್ ಮಾಡ್ತಾ ಉಂಟು. ಬಿಸ್ನೆಸ್ಗೋಸ್ಕರ ನಮ್ಮದಕ್ಕೆ ದುಡ್ಡು ಬೇಕು ಸಂಗಿಂದ್ರಿ ಸರ. ಹೌದ್ರಿ, ಆಯ್ತು ರೀ. ಇದು ಹೇಳ್ರಿ ಶಾಂತಕವ್ರು, ನಿಮಗೆ ಎದಕ್ಕೆ ಬೇಕ್ರಿ ಸಂಘ ದುಡ್ಡ? ನಮಗೆ ರೀ ದನ ತೊಗೊಳಾರದೀರಿ ನಾವು, ಹೊಲ ಮನೆ ಮಾಡವ್ರಿ ನಾವು. ಅದಕ್ಕೆ ಜರ ದನ ಅದು ಆತಂದ್ರೆ ಹೊಲ್ದಾಗಿನ ಮೇವು ಎಲ್ಲ ದನಕ್ಕೆ ಆಗ್ತೈತ್ರಿ. ಅದ್ರ ಸಲುವಾಗಿ ಜರ ದನಕ್ಕನ ರೊಕ್ಕ ಬೇಕಾಗಿದ್ದು ನೋಡ್ರಿ ಸರ್. ಹೌದ್ರಿ, ಆಯ್ತು ರೀ. ಮತ್ತು ನಿಮಗೆ ಹೇಳ್ರಿ ಕವಿತಾಕಾರ, ನಿಮಗೆ ಎದಕ್ಕೆ ಬೇಕ್ರಿ? ಸರ್, ನಮಗೆ ನಮ್ಮ ಹುಡುಗರ್ದ ಸಾಲಿ ಫೀಸ್ ತುಂಬೋದೈತ್ರಿ. ಅದಕ್ಕೆ ದೊಡ್ಡ ಸಾಲಿಗೆ ಹಚ್ಚಾಕತ್ತೀವ್ರಿ. ಆ ಸಾಲಿ ಫೀಸ್ ತುಂಬೋ ಸಲುವಾಗಿ ನಮಗೆ ಸಂಘ ಬೇಕಾಗಿತ್ತು ನೋಡ್ರಿ. ಹಾಂ, ಆಯ್ತು ರೀ. ಸೈತಾಕವ್ರ, ನಿಮಗೆ ಎದಕ್ಕೆ ಬೇಕ್ರಿ? ಸರ್, ನಮಗೆ ನಮ್ಮ ಹೊಲ್ದಾಗ ಜರ ಕಬ್ಬದು ಹಚ್ಚದೈತ್ರಿ. ಮತ್ತು ಕಬ್ಬಿನ ಸಲುವಾಗಿ ಎಲ್ಲ ಒಂದು 4-5 ಎಕರೆ ಕಬ್ಬು ಹಚ್ಚಾರದೀರಿ. 4-5 ಎಕರೆ ಕಬ್ಬಿಗೆಲ್ಲ ಮತ್ತು ಅದು ಕಬ್ಬಿನ ಗನಿ ಎಲ್ಲ ತರೋದಿರ್ತೈತಲ್ರಿ. ಅದ್ರ ಸಲುವಾಗಿ ನಮಗೆ ರೊಕ್ಕ ಬೇಕಾಗ್ಯ ನೋಡ್ರಿ. ಆಯ್ತು ರೀ. ರಾಣಿಯವ್ರ, ನಿಮಗೆ ಎದಕ್ಕೆ ಬೇಕ್ರಿ ರೊಕ್ಕ? ಸರ್, ನಮಗೆ ಸುಮ್ಮ ಮನ್ಯಾಗ ಕೂತು ಏನು ಮಾಡೋದ್ರಿ, ಹೆಣ್ಮಕ್ಳು ಏನ್ರ ಮಾಡ್ಬೇಕಲ್ರಿ, ದುಡಿಬೇಕಲ್ರಿ. ಅದಕ್ಕೆ ನಾವು ಅರ್ಬಿ ಅಂಗಡಿ ಇಡ್ಬೇಕಂತ ಮಾಡೀನಿ ರೀ ನಾನು. ಮತ್ತು ಅರ್ಬಿ ಅಂಗಡಿ ಇಡೋ ಸಲುವಾಗಿ ನನಗೆ ಸಂಘ ಬೇಕಾಗಿತ್ತು ನೋಡ್ರಿ. ಹೌದು ರೀ, ಆಯ್ತು. ಒಟ್ಟು ಎಲ್ಲರೂ ನೇಮಿಸ್ಕೊಂಡು ಬಂದಿರಿ. ಮತ್ತು ಒಂದು ಹೋದ ಸಾರಿ ಒಂದೇ ಥರ ಹೇಳ್ದಂಗೆ ಹೇಳಿಲ್ಲ ನೋಡ್ರಿ ನೀವು. ಒಬ್ಬೊಬ್ರು ಹೊಸದೇ ಹೇಳಿರಿ. ಅದೇನು ಪ್ಲ್ಯಾನ್ ಮಾಡ್ಕೊಂಡು ಹೇಳಿರೋ ಏನು ಅದಕ್ಕೆ ಬೇಕಾಗ್ಯಾವ ನಮಗಂತೂ ಏನು ಗೊತ್ತಿಲ್ಲ. ನಮ್ಮದೇನು ಕೆಲಸ ರೀ, ಒಟ್ಟು ದುಡ್ಡು ಕೊಡೋದು. ನೀವು ಕರೆಕ್ಟ್ ಟೈಮ್ಗೆ ದುಡ್ಡು ಕೊಟ್ರೆ ನಮ್ಗೆ ಸಾಕು. ನೀವು ಎದಕ್ಕರ ಬಳಸ್ಕೊರಿ. ಆದ್ರೆ ಎಲ್ಲರ ಪ್ಲ್ಯಾನ್ ಚಲೋ ಅದ ನೋಡ್ರಿ. ಹಂಗ್ಯಾಕತ್ತೀರಿ ಸರ? ನಾವೇನು ಪ್ಲ್ಯಾನ್ ಏನು ಮಾಡಿಲ್ರಿ ನಾವು. ನಮಗೆ ಎದಕ್ಕೆ ಬೇಕಾಗ್ಯಾವ ಅದನ್ನು ನಾವು ಇದ್ದಿದ್ದು ಹೇಳಿವ್ರಿ ಎಲ್ಲರಿಗೆ. ನಾವೇನು ಹೇಳಿರ್ಲೆ, ನಾವೆಲ್ಲ ಅದಕ್ಕೆ ಬೇಕಾಗ್ಯಾವ್ರಿ. ನೀವು ಹಂಗೆ ತಿಳ್ಕೊಬೇಡ್ರಿ ನೋಡ್ರಿ. ಇಲ್ಲಡ್ರಿ, ಸುಮ್ಮ ಮಜಾಕ್ ಮಾಡಿನಿ. ನಮ್ಮ ಸರ್ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ತೋರಿಸಿ ಲೋನ್ ಅಪ್ರೂವಲ್ ಆಗ್ತೈತೆ ಇಲ್ಲೋ ಚೆಕ್ ಮಾಡಿ ನಿಮಗೆ ಬಂದು ಹೇಳ್ತೇನೆ. ಇಲ್ಲೇನಿಲ್ರಿ. ಆಯ್ತು, ಹೋಗಿ ಬರ್ರಿ. ನೋಡ್ರಿ ಅಕ್ಕಾರ, ಎಲ್ಲರಿಗೆ ಸಂಘ ಆಗೈತ್ರಿ, ಲೋನ್ ಆಗೈತ್ರಿ. ಮತ್ತು ಎಲ್ಲರೂ ಕರೆಕ್ಟ್ ಟೈಮ್ಗೆ ತುಂಬ್ಕೊತ ಹೋದ್ರಿ. 1,00,000 ರೂಪಾಯಿನ ಆಗೈತ್ರಿ. ಮತ್ತು ಮುಂದಿನ ತಿಂಗಳದ ಈ ಪ್ರತಿ ವಾರ ತುಂಬಬೇಕಲ್ರಿ, ವಾರದ ಐತಿದ. ಮತ್ತು ಸಂಘ ವಾರಕ್ಕೆ ಎಷ್ಟು ಆಗ್ತೈತಿ ಏನು ಅನ್ನೋದು ಅಲ್ಲಿ ನಾನು ನಿಮ್ದು ಸಹಿ ಮಾಡ್ಕೊಳಾಗ ಹೇಳ್ತೇನೆ ರೀ. ವಾರ ತಪ್ಸಲ್ಲ ತುಂಬ್ರಿ. ಮತ್ತು ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಬರಬೇಕು, ನೀವು ತುಂಬೇಕ್ರಿ. ನಾವ ಬರ್ತೀವಡ್ರಿ ಸರ, ನಾವ ಬರ್ತೀವಿ, ನಾವು ತುಂಬ್ತೀವಿ. ಯಾವತ್ತರ ಒಂದಿನ ಹಂಗೆ ಇರ್ತೈತಿ ರೀ, ಯಾವಾಗಲೂ ಹಂಗೆ ಆಗ್ತೈತೇನ್ರಿ? ಈಗ ಹೇಳ್ತೀರಿ, ಈಗ ತಗೊಳಾಗ ಹೇಳ್ತೀರಿ ಇಟ್ಟ, ಮತ್ತು ತಗೊಳ ಎಲ್ಲರೂ ಹೆಂಗೆ ಕರೆಕ್ಟ್ ಬಂದಿರಿ, ಕರೆಕ್ಟ್ ಟೈಮ್ಗೆ ನಾವು ಹೇಳೋಕ್ಕಿಂತ ಮುಂಚೆನೇ ಬಂದಿರಿ. ಆದ್ರೆ ನಾ ಸಂಘ ತುಂಬ್ಕೊಳಕ್ಕೆ ಬರೋಕ್ಕಾದ್ರೆ ನಾನು ನಿಮ್ಮ ಸಲ ಕಾಯ್ಕೋತು ಕುಂಡಿರ್ಬೇಕ್ರಿ. ಹಂಗೆ ಆಗ್ಬಾರ್ದಲ್ರಿ. ಮತ್ತು ಅದಕ್ಕೆ ಈಗ ಹೇಳಿದ್ರೆ ಹೇಳ್ತಾನೆ, ಇಲ್ಲಾಂದ್ರೆ ಈಗ ಕ್ಯಾನ್ಸಲ್ ಮಾಡಿಬಿಡ್ತು ನೋಡ್ರಿ. ನಾ ಜೋಕುಮಾರ ನಿಂದೊಳಗೈತಲ್ಲ ಕೋಪ ಎಷ್ಟು ನಡ್ಸ್ಯಾನ ನೋಡಪ್ಪ ತಕ ಇವ. ಹೌದು ನೋಡ್ರಿ ಹೆಂಗೆ ಮಾಡ್ತಿದ್ದಾನೆ ಜೋಕುಮಾರ್. ಹೇಳಿ ಜೋಕುಮಾರ್ ಇಲ್ಲ ನಾಟಕ ನಡ್ಸ್ಯಾನ. ಬೆದರ್ಸಾವ ಶಾಂತಕ್ಕನಿ. ಬ್ಯಾಡ ಸುಮ್ಕೊಂಡ್ರೆ ಬೆದರ್ಸಿರ ಮತ್ತೆ ಕ್ಯಾನ್ಸಲ್ ಮಾಡಂದ್ರೆ ಹೆಂಗೆ ಮಾಡೋದು? ಹೌದು ಮೆತ್ತಗೆ ಮಾತಾಡ ಪತಕ ಶಾಂತಕ್ಕ, ಮೆತ್ತಗೆ ಮಾತಾಡ್ನಿ. ಸರ ನೋಡ್ರಿ, ನಾವು ಹಂಗೇನು ಮಾಡಂಗಿಲ್ಲ ರೀ. ಮತ್ತು ನಾವೇನು ₹1 ಯಾವತ್ತು ಹಿಂದೆ ಮುಂದೆ ಕೊಟ್ಟವ್ರಲ್ಲ, ನೀವು ಹೇಳೋ ಟೈಮ್ಗೆ ಕೊಟ್ಕೋದು ಬಂದೀವ. ಒಂದು ಈಟೇನೋ ಯಾವಾಗಾರ ಆರಾಮ ಇರಲಿಲ್ಲ, ಊರಿಗೆ ಹೋಗಿದ್ದೆ, ಯಾರು ಸತ್ತಲೆ ಕೆಟ್ಟಾರೆ ಬರ್ತೈತಿಲ್ಲ ರೀ. ನಾವು ಅತ್ತಿ ಮನೆ ಸ್ವಸ್ಥರ ಆಗ್ತೀವಿ ರೀ. ಹಂಗೆ ಅದಾಗಟ್ಟ ಹಂಗಾಗಿರ್ತೈತಿ ರೀ. ಅದು ಬಿಟ್ಟರೆ ಯಾವತ್ತೂ ಬೇಕತ್ತೇನು ಮಾಡಿಲ್ಲ ರೀ ಸರ. ಆದರೆ ಇನ್ನು ಮುಂದೆ ಕರೆಕ್ಟಾಗಿ ತುಂಬ್ಕೊತಾ ಹೋಗ್ತೀವಿ ರೀ. ಮತ್ತು ಅದು ಒಂದು ವಾರಕ್ಕೆ ಎಷ್ಟು ತುಂಬೋದೈತೆ ಅಂತ ಹೇಳಿಬಿಡ್ರಿ. ಹೇಳಿದೀವಿ ಅಂದ್ರೆ ಸಾಕ್ರಿ. ನಾವು ಮನೆಗೆ ಹೋಗ್ತೀವಿ ನೋಡ್ರಿ. ಆಯ್ತು, ಏನು ಮಾಡ್ತೀರ ನೋಡ್ರಿ. ನೀವೆಲ್ಲರೂ ನಮ್ಮ ಅಕ್ಕ ತಂಗಿ ತಿಳ್ಕೊಂಡು ನಾನು ನಿಮಗೆ ಸಂಘ ಕೊಡ್ತೆ ಲೋನು ಅಪ್ಲೈ ಮಾಡೀನಿ ರೀ. ಮಾಡಕ್ಕೆ ಹೇಳೀನಿ ರೀ. ಸರ್ಗೆ ಆಗೈತಿ ಅಂತ ಹೇಳ್ಯಾರ ರೀ.
ಮತ್ತು ನೋಡ್ರಿ ಹಂಗೆ ಮಾಡ್ತೀರಿ, ನನಗೆ ಕಾಡಿಸ್ತೀರೋ ಬಿಡ್ತೀರೋ. ಈ ಸಂಘ ಸಲ ನಾವು ನಮ್ಮ ಮನೆಯಿಂದ ದೂರಿಂದ ಬಂದಿರ್ತೀವಿ, ನಮ್ಗೆ ಅವ್ವ ಅಪ್ಪ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ, ಎಲ್ಲರನ್ನೂ ಬಿಟ್ಟು ಬಂದಿರ್ತೀರಿ ಯಾಕಾರ ನಾವು. ಆದರೆ ಹಿಂಗೆ ದಿನ ಪ್ರತಿ ವಾರ ಹಿಂಗೆ ಕಾಡ್ಸೋಣ ನಮಗೂ ತಲೆಬ್ಯಾನ್ ಹಿಡಿದು ಹೋಗೈತ್ರಿ. ಈ ಸಾರಿ ಒಟ್ಟು ನಿಮಗೆ ತಂದು ಕುಡ್ದ ಬೇಡತ್ ಮಾಡಿದ್ನಿ. ಮತ್ತು ಇರುವಲ್ಯಾಗ ಬಿಡು ಪಾಪ, ಹೋಗ್ಲಿ ಬಿಡು, ಹಳ್ಳಿ ಹೆಣ್ಮಕ್ಳು ಏನರ ಸ್ವಲ್ಪ ದುಡಿಮೆ ಒಳಗೆ ಮುಂದೆ ಬರಲಿ ಅನ್ನೋ ಸ್ವಲ್ಪ ಇಂಟೆನ್ಷನ್ ಇಟ್ಕೊಂಡು ನಾನು ನಿಮ್ಗೆ ರೊಕ್ಕ ಕೊಡಾಕತ್ತೀನಿ ರೀ, ಲೋನ್ ಮಾಡ್ಸೀನಿ ರೀ. ನೋಡಿರಿ ಅಕ್ಕಾರ, 5 ವಾರದ ಸಂಘ ಐತ್ರಿ, 1 ಲಕ್ಷ ರೂಪಾಯಿ ತೆಗ್ದೇರಿ. ನಿಮ್ದು ಇದು ಹೋದ ಸಂಘಿಂದ ಒಂದು 2,000 ಏನೋ ಮುರ್ಕೊಂಡೈತ್ರಿ. 2,000 ಮುರಿದ ಇನ್ನು 98,000 ರೂಪಾಯಿ ನಿಮ್ಗೆ ಕೊಡ್ಬೇಕ್ರಿ. ಈ 98,000 ರೂಪಾಯಿ ಕೊಡ್ಬೇಕ್ರಿ. ಮತ್ತು ಇನ್ನು ವಾರದಿರೋದ್ರಿಂದ ವಾರ 2,500 ರೂಪಾಯಿ ಅಂದರೆ 2,500 ರೂಪಾಯಿ ನೀವು ತುಂಬಬೇಕಾಗ್ತೈತಿ ನೋಡ್ರಿ. ಹೌದ್ರಿ ಸರ್? ಆಯ್ತು ಹೇಳ್ರಿ. ವಾರ ಎಷ್ಟು ರೀ? 2,500 ಅಲ್ರಿ, 2,500 ರೂಪಾಯಿ ಆತಾತ್ರಿ. ತುಂಬ್ತೀವಿ ರೀ. ಮತ್ತು ಎಷ್ಟು 98,000 ಬಂದವ್ರಿ. ಆಯ್ತು ಹೇಳ್ರಿ ಸರ್. ಹಾಂ ಅಕ್ಕಾರ, 98,000 ಬಂದಿದ್ರಿ. ಹೋದ ಸಂಘದಿಂದ ಲೋನ್ ಇತ್ತಲ್ರಿ, ಅದನ್ನು ಮುರ್ಕೊಂಡು ಕೊಟ್ಟಿದ್ರಿ. ಮತ್ತು ಎಲ್ಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಐತಲ್ರಿ, ಬ್ಯಾಂಕ್ ಅಕೌಂಟ್ ನಂಬರ್ ಇರೋದ್ರಿಂದ ಈಗೆಲ್ಲ ದುಡ್ಡು ಕೈಯಾಗ ಕೊಡಂಗಿಲ್ಲ ರೀ. ಯಾಕಂದ್ರೆ ಯಾವಾಗ ಈಗ ಸಿಸ್ಟಮ್ ಬೇರೆ ಆಗಿಬಿಟ್ಟೈತಲ್ರಿ, ಈಗೆಲ್ಲನೂ ಜನನೂ ಶಾನೆ ಆಗಿಬಿಟ್ಟಾರ, ಕೊಟ್ಟಿಲ್ಲ ಅನ್ನೋದೆಲ್ಲ ಕಲ್ತಾರಲ್ರಿಪ್ಪ. ಹಂಗಾಗಿ ಏನು ಮಾಡ್ಯಾರ, ಎಲ್ಲ ಸಂಘಗಳೊಳಗೆ ಈಗೆಲ್ಲ ಬ್ಯಾಂಕ್ ಥ್ರೂ ಇಟ್ಕೊಂಡ್ಬಿಟ್ಟಾರೆ. ಎಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಐತಿ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ 2 ದಿನದಾಗ ಇವತ್ತು ಸೋಮವಾರ ಅಥವಾ ಮಂಗಳವಾರ ಮುಂಜಾನೆ 12 ತನಕ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿಬಿಟ್ಟಿರ್ತೈತಿ ನೋಡ್ರಿ. ಹೌದ್ರಿ? ಆಯ್ತು ಸರ್, ಮುಗೀತ್ರಿ, ನಾವು ಹೋಗ್ಬೋದ್ರಿ ಇನ್ನು? ಹಾಂ, ನೀವು ಹೋಗ್ಬೋದ್ರಿ. ಮಂಗಳವಾರ ತನಕ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಿರ್ತಾವ್ರಿ. ಮತ್ತೇನೈತ್ರಿ, ನಾ ಆ್ಯಸ್ ಇಟ್ ಗುರುವಾರ ಬರ್ತೀನಲ್ರಿ, ಗುರುವಾರ ಸಂಘ ಬರಂಗೆ ಬಂದಿರ್ತೀನೋ, ನೀವು ಗುರುವಾರ 2,500 ರೂಪಾಯಿ ತೊಗೊಂಬರ್ರಿ. ಅದೇ ಸೇಮ್ ಪ್ಲೇಸ್ಗೆ ಬರ್ತೀರಲ್ರಿ? ಹಾಂ, ಅಲ್ಲೇ ಅದೇ ಜಾಗಕ್ಕೆ ಬರ್ರಿ. 2,500 ರೂಪಾಯಿ ತೊಗೊಂಬರ್ತೀವಿ ಸರ್, ನಾವು ಬರ್ತೀವಿ ಸರ್. ಹಾಂ ಅಕ್ಕಾರ, ಹೋಗಿ ಬರ್ರಿ. ಆತಳವ, ಒಟ್ಟು ಲೋನ್ ಆಗ್ತೈತೋ ಇಲ್ಲೋ ಮಾಡಿದ್ನಿ. ಆಗಿ ಚಲೋ ಆತಳವ. ಏನಕ್ಕಾಗಲ್ಲ, 98,000 ರೂಪಾಯಿ ನೋಡು, ಆರಾಮ್ ಏನರ ಮಾಡಕ್ಕೆ ಬರ್ತೈತೆ ಕಡೆ. ಏನು ಮಾಡ್ತೀಯವ್ವ? ಅಂದ್ರೆ ನೀ ಏನು ಬೇರೆ ಪ್ಲ್ಯಾನ್ ಇಟ್ಕೊಂಡಿಯೇನು ಮತ್ತೆ? ಮತ್ತೆ ನಾ ಬಂಗಾರ ತೊಗೊಳಕಿದ್ದೀನಿವ, ನಾ ಏನು ಬುಳ್ದೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ನಾ ಬಂಗಾರ ತೊಗೊಳಕಿದ್ದೀನಿ, ಇದು ಬಂಗಾರ ಸಹಿ ಆಗೈತೆ. ಅಟ್ಟ ಒಂದು ಅರ್ಧ ತೊಲಿನ ಬರಲಿ, ಅಟ್ಟ ಬರಲಿ, ಈಗ ತೊಗೊಂಡಿಟ್ಕೊಂಡ್ಬಿಡ್ತೀನಿ ಆ ಕಡೆ. ಅದ್ರ ತೊಗೊಂಡೆ ನೀ? ಮತ್ತು ರಾಣಿ, ನೀ ಎದಕ್ಕೆ ತೊಗೊಂಡಿ? ನಿನಗೆ ಎದಕ್ಕೆ ಕೊಳಂಬಿದ್ದ? ನೀನು ರಗಡ್ ಬಡ್ಡಿ ಆಡ್ತೀನಿ, ನಿನಗೆ ರಗಡ್ ರಾಕ್ ಬರ್ತೈತ್ಲೆ. ನಾನು ಬಡ್ಡಿ ಆಡ್ತೀನಿ, ಆದರೆ ಈಗ ಒಬ್ರಿಗೆ 1 ಲಕ್ಷ ರೂಪಾಯಿ ಬೇಕಾಗ್ಯಾವ ಬಡ್ಡಿ ಅಂತ. ಅದೇ ಸಲುವಾಗಿ ತೆಗ್ಸಕ್ಕೆ ಹಾಕೀನಿ ನಾನು. ಇನ್ಮೇಲೆ ನಾ ಒಂದು 2,000 ರೂಪಾಯಿ ಹಾಕಿ ಒಬ್ರಿಗೆ ಬಡ್ಡಿ ಕೊಟ್ಟು ಬಿಡ್ತೀನಿ ಶಾಂತಕ್ಕ. ಹೌದು? ಆತ ಚಲೋ ಆತ. ಕೊಡು, ನೀನಂತ ಬಡ್ಡಿ ರಾಣಿ ಆಗಿಬಿಟ್ಟು ನೋಡುವ ನೀರ. ಏನ್ರ ಮಾಡ್ಬೇಕ್ಲಕ್ಕ, ಹೊಟ್ಟಿ ಪಾಡ ಇದು ನನ್ನ ಗಂಡರು ಹಿಂಗೆ ಕುಡಿತೈತಿ, ನಿನಗೆ ಗೊತ್ತೈತ್ಲಕ್ಕ ಕುಡುಗ ಬಾಜ. ಹಾಗಾಗಿ ಗಂಡನ ತೊಡಗ್ಲಿ ಇಂಥ ಹೊರ ಮಾಡಿ ಬಡ್ಡಿ ಆರ್ಡ್ರ್ ಮಾಡಿ 4 ರೂಪಾಯಿ ಹೊಳೆ ಮಾಡೋದು ಮಕ್ಕಳ ಸಲುವಾಗಿ. ಏನಿತ್ತು ಸರಿ ಬಡ್ಡಿ ಕೊಟ್ಟಿನಿ, 1 ರೂಪಾಯಿ ನನ್ನ ಗಂಡ ಗೊತ್ತಿರೋದನ್ನು ಕೊಟ್ಟೀನಿ ನಾನು. ಅದು ಸಂಘ ತೆಗೆದು ಕೊಟ್ಟೇನಿ. ಅದಕ್ಕೆ ಈಗ ಒಮ್ಮೆ ದೊಡ್ಡ ರೊಕ್ಕ ಹೇಳಿಬಿಟ್ರೆ ಅವರು 1 ಲಕ್ಷ ಗಟ್ಟಲೆ. ಮತ್ತು ಹಂಗೆ ಎಲ್ಲರಿಗೂ ಕೊಟ್ಟು ಕೂತೀನಿಲ್ಲ, ಮತ್ತು ಎಲ್ಲರ ಕಡೆ ಬಡ್ಡಿ ಬರ್ತೈತಿ. ಮತ್ತು ಅವ್ರ ಕಡೆ ಹೆಂಗೆ ಇಸ್ಕೊಳಕ್ಕೆ ಬರ್ತೈತಿ, ಒಮ್ಮೆ ಪಟ್ನ ಅವ್ರಿಗೆ ಹಂಗೆ ಕೊಡ್ಬೇಕಲ್ಲ. ಅದಕ್ಕೆ 1 ಲಕ್ಷ ರೂಪಾಯಿ ಸಂಘ ನಾನು ತೆಗೆದ್ರೆ ಆತೈತೆ ಹೇಳಿ ತೆಗ್ದೀನಿ ನೋಡುವ. ಹೌದಾ ರಾಣಿ? ವಾರಕ್ಕೆ ಬರ್ತೈತೆ ಬಡ್ಡಿ? ಮತ್ತು ತಿಂಗಳು ಬರ್ತೈತೆ 1 ಲಕ್ಷ ರೂಪಾಯಿ ಬಡ್ಡಿ? ಹೆಂಗೆ ನಿಂದು? ನಂದು ವಾರದ ಬಡ್ಡಿ ತಿಂಗಳದ ಬಡ್ಡಿ ಅಂದ್ರೆ ಹೆಂಗೆ ಜೀವನ ನಡಿಬೇಕಲ್ಲಕ್ಕ? ಏನು ಹೇಳ್ತೀನಿ ನೀರು, ಅದು ವಾರದ ಬಡ್ಡಿ. ಇದು 1 ಲಕ್ಷ ರೂಪಾಯಿ ಅಂದ್ರೆ ವಾರಕ್ಕೆ 10,000 ರೂಪಾಯಿ ಆಗ್ತೈತೆ ನೋಡು ಬಡ್ಡಿ. ಅಲ್ಲಿ ಏನು ರಾಣಿ, 1 ಲಕ್ಷ ರೂಪಾಯಿದ ತಿಂಗಳ, ಇದು ವಾರ 10,000? ಇವ ಭಾಳ ಬಡ್ಡಿ ಆಡ್ತೀವಿ ಬಿಡುವ ನೀರು. ನಮ್ಗೆ ಗೊತ್ತೇ ಇರಲಿಲ್ಲಕ್ಕ. ಒಂದಿನ ನಮ್ಮ ಗೆಳತರಿಗೆ ಯಾರಿಗೂ ಹೇಳೇ ಇರಲಿಲ್ಲಕ್ಕ ರಾಣಿ ನೀನು. ನಮ್ದು ವಾರದ ಬಡ್ಡಿಲಕ್ಕ ಮತ್ತು ಜೀವನ ನಡಿಬೇಕಲಕ್ಕ. ನೋಡಿ ಈಗ ಸಂಘ ನೋಡೋದು 10,000 ರೂಪಾಯಿ ಬರ್ತಾವ ಅನ್ನೋದು ಅಟ್ಟ ಖರೆ. ಈಗ ನೋಡಿ 2,500 ರೂಪಾಯಿ ಎಲ್ಲಿ ಹೋದು, ಸಂಘಿಗೆ ಹೋದು. ಹಂಗೆ ಹಿಂಗೆ 1,000 ಒಂದು 1,500 ರೂಪಾಯಿ ಸಂತಿನ ಹೋಗ್ತೈತಿ. ಮತ್ತು ಈ ನನ್ನ ಗಂಡಿಗೆ ಒಂದು 400-500 ಕೊಡ್ಬೇಕು ಹುಡುಗರು ಖರ್ಚು. ಹಿಂಗಾಗಿ ಎಲ್ಲಿ 1 ರೂಪಾಯಿ ರಾಕ್ ಸಾಲಂಗಿಲ್ಲ ಬಿಡು ಶಾಂತಕ್ಕ. ಆದರೂ ಏನೋ ಹೇಳವ ನೀ ಭಾರಿ ಬಡ್ಡಿ ಆಡೋಕ್ಕೆ ಬಿಡುವ. ನಮ್ಮ ಗೆಳತಾರೊಳಗೆ ಬಡ್ಡಿ ಆಡೋಕ್ಕೆಂದ್ರೆ ನೀವು ಒಬ್ಬಕ್ಕೆ ನೋಡುವ. ಕರ್ನೆ ನೋಡುವ. ನೋಡು, ದನ ತರಬೇಕು, ದನ ಕಾಯಬೇಕು, 4 ರೂಪಾಯಿ ಮಾಡಬೇಕು. ಅದು ಕೂತೇನೆ ಹಾಲು ಹಿಂಡಿ, ದನ ಹಿಂಡಿ 4 ರೂಪಾಯಿ, ದನ ಹಾಲು ಹಿಂಡಿ ಹಾಲು ಮಾರಿ 4 ರೂಪಾಯಿ ಮಾಡೋಕ್ಕೆ ನಾನು. ಈಗ ನೋಡ್ರಿ ಆಯ್ತಾಗಿ 10,000 ತೊಗೊಳ್ತಾಳಕ್ಕವ್ವ. ನಾ ದನ ಮೇಯಿಸಿ ಆಕಿ ಹಾಲು ಹಿಂಡಿ ಆಕೆ ಹಾಲು ಹಾಕಿ ಅಷ್ಟು ಕಷ್ಟಪಟ್ರು ವಾರ 10,000 ರೂಪಾಯಿ ಬರೋಂಗಿಲ್ಲ ನನಗೆ. ನಾನು ಏನು ಬಡ್ಡಿನ ಆಡ್ಲೇನತ್ತನ್ನ.
ನೀ ಸುಮ್ಮನೆ ಶಾಂತಕ್ಕ, ನಿನಗೆ ಅವೆಲ್ಲ ಬಡ್ಡಿದೆಲ್ಲ ತಲೆ ಹಾಕೊಂಬೇಡ, ನಿನಗೆ ಅವೆಲ್ಲ ಬರಂಗಿಲ್ಲ. ಆಕೆ ಎಲ್ಲ ನೀಟ್ ಅದಾಳ, ಆಕಿ ತವ್ರ ಮನೆಯವ್ರೆಲ್ಲ ಬಡ್ಡಿ ಆಡಿದವ್ರು ಅದಾರತ್ತ. ಆ ಬಡ್ಡಿ ಬಗ್ಗೆ ಎಲ್ಲ ಆಕಿಗೆ ಗೊತ್ತೈತಿ, ನಮಗೇನು ಮನ ಗೊತ್ತಾನ ಇವ. ನಾವೇನ ಮಂದಿ ಕಡೆ ಬಡ್ಡಿ ಇಸ್ಕೊಳ್ಳೋದು ಬಡ್ಡಿ ತುಂಬೋದು ಅದನ್ನು ನಮಗೆ ಬರ್ತೈತಿ. ಆಕಿನ ನಮಗೆಲ್ಲ ಬರಂಗಿಲ್ಲ. ಸುಮ್ಮನೆ ದನ ತಗೋ, ದನ ಮೇಯ್ಸಕ್ಕೆ ಹೋಗೋಣ ಎಲ್ಲರೂ, ಅಟ್ರಾಗ ಸಾಕು ನಮಗೆ, ಎಲ್ಲಿ ಬಡ್ಡಿ ಸವಾಸ ಬೇಡ ಕಡೆ. ಆಮೇಲೆ ಗಂಡುಗಳು ರೋಡ್ ಎಲ್ಲ ತಲೆನ ಜುಪ್ರಿಡು ಬಡ್ಕೊತ ಹೋಗ್ತಾರೆ ನೋಡಿ, ನಮಗೆ ಹಂಗೆ ಮಾಡ್ರಿ. ಕರೆನವ ಅದೆಲ್ಲ ಆಟ ಎಲ್ಲ ಜಲ್ದಿ ಹಗರಿಲ್ಲ. ನಮ್ಮ ಮನ್ಯಾಗ ನಮ್ಮವ್ವ ಮತ್ತು ನಮ್ಮ ಅಪ್ಪ ಎಲ್ಲ ಬಡ್ಡಿನ ಆಡ್ತಾರಲ್ಲ, ಮತ್ತು ಆ ಕಡೆ ಅವರೆಲ್ಲ ಆಡಿದ್ರು ರೂಢಿ ಐತಲ್ಲ, ಅದೇ ನನಗೂ ತಿಳುವಳಿಕೆ ಐತಿ. ಮತ್ತು ಏನೋ ಬಡ್ಡಿ ರೊಕ್ಕ ಕೊಡಲಿಲ್ಲ ಅಂದ್ರೆ ನಮ್ಮಪ್ಪ ಜರ ಇದ್ರೊಳಗೆ ಅದಾನ್ಲಕ್ಕವ, ಪಾಲಿಟಿಕ್ಸ್ ಒಳಗೆ ಅದಾನ. ಹಾಗಾಗಿ ಒಂದು ಮಾತು ಹೇಳಿ ಅಂದ್ರೆ ನಮ್ಮ ಅಪ್ಪ ಬರುತ್ತಾನಲ್ಲ, ಆ ಧೈರ್ಯದ ಮೇಲೆ ನಾನು ಇಲ್ಲಿ ಬಡ್ಡಿ ಆಡತ್ತೇನೆ. ಗಂಡು ಒಂದು ಇಂಥದ್ದು ಗಂಟು ಬಿತ್ತಲ, ಅದಕ್ಕೆ ಮತ್ತೆ ಏನರ ನಡೆಸ್ಬೇಕಲ್ಲಕ್ಕ ಜೀವನ. ಏನು ₹1 ಕೊಡಂಗಿಲ್ಲ ನನಗೆ ಕಟ್ಕೊಂಡು ಗಂಡ. ಅದ್ರ ಸಲುವಾಗಿ ಇದನ್ನು ಮಾಡಾಕತ್ತೀನಿ. ನಿಮ್ಮಂಥವ್ರಿಗೆ ಅವೆಲ್ಲ ಹೊಳೆಯಂಗಿಲ್ಲ. ಮತ್ತು ನೋಡ್ರಿ, ನಾ ಏನು ಆಡಬೇಡ ಅನ್ನಂಗಿಲ್ಲ, ಆಡ್ರಿ ಚಲೋ ಐತಿ. ಆದ್ರೆ ಏನೈತಿ, ಒಂದಿಟ್ಟು ಹಿಂದೆ ಯಾರು ಸಪೋರ್ಟ್ ಇರ್ಬೇಕು ನೋಡ. ರೊಕ್ಕ ಕೊಡೋರು ಹಂಗೆ ಹಿಂಗೆ ಕೊಡಂಗಿಲ್ಲ, ಅವು ಬಡ್ಡಿ ದರಿದ್ರುಗಳು ಒಂದು ನಾಟಕ ಮಾಡ್ತಾವಲ್ಲ, ಅವಾಗ ಒಂದಿಟ್ಟು ಬೆದರ್ಸಕ್ಕೆ ಯಾರೇ ಹಿಂದೆ ಇರ್ಬೇಕು, ಅಂದ್ರೆ ಆಡ್ರೆ ಚಲೋ ನೋಡೋದು. ಆಮೇಲೆ ಹೆಂಗೆ ಯಾರು ಇಲ್ಲಿ ಬಿಡುವ ಆಡೋರ, ಸುಮ್ಮನೆ ನಾವು ಇಟ್ಟ ದನ ಹಲೆ ನೀರು ಕುಡಿ ಹಲೆ ಇಟ್ರಾಗ ನಾವು ಬರೋಬ್ಬರಿ ಇರ್ತೀವಿ. ನಮಗಿಟ್ಟ ಸಾಕಳೆ ಅವ್ವ, ಎಲ್ಲಿ ಬಡ್ಡಿ ಸವಾಸ ಬೇಡ, ನಮ್ಮ ಮನೆಯವ್ರಿಗೆ ಗೊತ್ತಾತಂದ್ರೆ ನನ್ನ ತಲೆನ ಜುಬ್ರಿನ ಬೋಸ್ಬಿಡ್ತಾರೆ ಅವ್ರು. ಅದಕ್ಕೆ ಹಿಂದೆ ಹಂಗೆಲ್ಲ ಸಪೋರ್ಟ್ ಬೇಕು, ಅಠಗರಲ್ಲ ಮಾಡೋದ ಇರುವಾಗಲೇ ಕಳವ. ಇನ್ನು ಹಿಂಗಾಗಿತ್ತು ನೋಡು, ಒಟ್ಟಿನ ಬಡ್ಡಿ ಒಂದು ಆಡ್ಕೋತ ಇನ್ನು ಒಬ್ರಿಗೆ ಕೊಡೋದೈತೆ ಬಡ್ಡಿ ಕೊಟ್ಟು ಬಿಡ್ತಾನೆ. ನೀನು ಆ ತಳವ ಕುಡು ನಡಿನ, ಇನ್ನು ಮನೆಗೆ ಹೋಗುನು, ಇನ್ನು ತಡ ಬೇಡ ಆಗ್ತೈತೆ, ಬಸ್ ಬರೋ ಟೈಮ್ ಆಗೈತಿ. ಹೋಗುನ್ ನಡ್ರಿ ಇನ್ನು ಮನೆಗೆ. ಮತ್ತೆ ಮನ್ಯಾಗ ಕಾಯ್ಕೋದು ಹೋದ್ರೆ ಆಡ್ಕೋತ ಕುಂದು ಬಿಡ್ತಾವೆ ಗಂಡಸರುಗಳ. ಹುಡುಗರು ಸಾಲಿ ಟೈಮ್ ಆಗೈತಿ, ಬರ್ತಾವೆ ಇಟ್ರಾಗ ಹೋಗ್ಬಿಡು ನಡ್ರಿ. ಹಾಂ ನಡ್ರಿ ಫ್ರೆಂಡ್ಸ. ಇದ್ರ ಮುಂದಿನ ಭಾಗನ ನಾಳೆ ವಿಡಿಯೋದಾಗ ಹಾಕ್ತೀನಿ ರೀ. ನಾವೆಲ್ಲರಿಗಿನ ನಮ್ಮ ರಾಣಿ ಏನು ಬಡ್ಡಿ ಆಡ್ತಾಳೆ ಅಂದ್ರಲ್ಲ, ವಾರ 10,000 ರೂಪಾಯಿನ, ಅದ್ರಾಗಿಂದ ಹೊರಗೆ ಬರೋಕ್ಕಾಗವಲ್ತು. ಎಲ್ಲರೂ ಶಾಕ್ ಒಳಗೆ ಅದೀವಿ ನಾವು. ಈ ಶಾಕ್ ಎಲ್ಲ ಆರಿಸ್ಕೊಂಡು ನಾಳೆ ಮತ್ತು ಮುಂದಿನ ವಿಡಿಯೋ ಏನೇನು ಆಗ್ತೈತಿ ಅನ್ನೋದು ನಿಮ್ಗೆ ಶೇರ್ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಕ್ಕೆ ಹೋಗಬೇಡ್ರಿ ನೋಡಿರಿ ನೀವೆಲ್ಲರೂ. ಮತ್ತು ಧನ್ಯವಾದಗಳು ರೀ ಎಲ್ಲರಿಗೆ.